ಮುಗಿದು ಹೋಯಿತು 9 ತಿಂಗಳ ಅಂತರಿಕ್ಷ ವಾಸ. ತವರಿಗೆ ಬಂದಿಳಿದ ಸುನಿತಾ ವಿಲಿಯಮ್ಸ್ ಇಂದು ಬೆಳಿಗ್ಗೆ 3:27ಕ್ಕೆ ಭೂಮಿಗೆ ಇಳಿದ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದ ಸುನಿತಾ ವಿಲ್ಮೋರ್ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಅಂತರಿಕ್ಷ ನೌಕೆಯಲ್ಲಿ ಭೂಮಿಗೆ ಪಯಣ. ಇದು ಭಾರತಕ್ಕೆ ತಂದ ಮತ್ತೊಂದು ಹಿರಿಮೆ ಮತ್ತು ಗರಿಮೆ. 9 ತಿಂಗಳಿಂದ ಬಾಹ್ಯಾಕಾಶ ಗರ್ಭದಲ್ಲಿ ಸಿಕ್ಕಾಕೊಂಡಿದ್ರು ಪಾಪ ಸುನಿತಾ. ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ, ದೇವರ ದಯೆ ಮತ್ತು ಭಾರತದ. ಸುನಿತಾ ಮೂಲತಃ ಭಾರತೀಯಳು. ಅವರು ಮಾಡಿದಂತಹ ಬಹುದೊಡ್ಡ ತ್ಯಾಗ ಇದೆಯಲ್ಲ, 8 ದಿನ ಅಥವಾ 9 ದಿನ ಅಧ್ಯಯನದ ಉದ್ದೇಶದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದಂತಹ ಸುನಿತಾ 10ನೇ ದಿನ ಅಥವಾ ಹೋದ 9ನೇ ದಿನಕ್ಕೆ ಮರಳಿ ಭೂಮಿಗೆ ಬರಬೇಕಾಗಿತ್ತು. ಆದರೆ 9 ತಿಂಗಳು ಕಳೆಯಬೇಕಾದಂತಹ ಅತ್ಯಂತ ಕೆಟ್ಟ ಸ್ಥಿತಿಯನ್ನು ಎದುರಿಸಿದ್ರು ಅವರು. ಬಾಹ್ಯಾಕಾಶದಲ್ಲಿ ಅನುಭವಿಸಿದ ಆ ವೇದನೆ ನಿಜಕ್ಕೂ ಕೂಡ ಅತ್ಯಂತ ಭಯಾನಕ. 8 ದಿನಗಳ ಅವಧಿಗೆಂದು ಹೋಗಿ ಸುದೀರ್ಘ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅರ್ಥಾತ್ ISS ದಲ್ಲಿ ಸಿಲುಕಿದ್ದ ಗಗನಯಾತ್ರಿಗಳಾದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಮತ್ತು ಅಮೆರಿಕಾದ ಬುಚ್ ವಿಲ್ಮೋರ್ಗೆ ಕೊನೆಗೂ ಅಲ್ಲಿಂದ ಮುಕ್ತಿ ಸಿಕ್ಕಿದೆ. ಇವರಿಬ್ಬರನ್ನ ಹೊತ್ತೊಯ್ದು ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ ಮಂಗಳವಾರ ISSನಿಂದ ಹೊರಟಿದೆ. ಕಳೆದ ವರ್ಷ ಜೂನ್ 5ರಂದು ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯಲ್ಲಿ ಈ ಇಬ್ಬರು ಗಗನಯಾತ್ರಿಗಳು ಹೋಗಿದ್ರು ಬಾಹ್ಯಾಕಾಶಕ್ಕೆ. ಈಗ ಅವರು ಮರಳಿ ಭಾರತಕ್ಕೆ ಬಂದಿರುವಂತಹದ್ದು. ಸೊ ಸುನಿತಾ ವಿಲಿಯಮ್ಸ್ ಜೊತೆಗೆ ಅವರ ಸಹೋದ್ಯೋಗಿ ಅವರು ಕೂಡ ಈಗ ಬಂದಿಳಿದಿದ್ದಾರೆ. ಕ್ಯಾಪ್ಸೂಲ್ ಮುಖಾಂತರವಾಗಿ ಅವರನ್ನು ಭೂಮಿಗೆ ಕರೆತರಲಾಗಿದೆ. 17 ತಾಸು ಪ್ರಯಾಣದ ಬಳಿಕ ಭೂಮಿಗೆ ತಲುಪಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಆರೋಗ್ಯ ಸ್ಥಿತಿಯಲ್ಲಿ ಒಂದಷ್ಟು ಏರುಪೇರುಗಳು ಕಾಣಬಹುದು ಎನ್ನುವಂತಹದ್ದು ಈ ಹಿಂದೆ ಅಧ್ಯಯನಕಾರರೇ ಹೇಳಿದ್ರು. ಒಂದು ಪೆನ್ಸಿಲನ್ನು ಕೂಡ ಬಲಗೈಯಲ್ಲಿ ನೆಟ್ಟಗೆ 3 ಸೆಕೆಂಡ್ ಎತ್ತಲು ಸಾಧ್ಯವಾಗದ ಶಕ್ತಿಯೂ ಕೂಡ ಕ್ಷೀಣಿಸುತ್ತೆ. ಕಾರಣ ಬಾಹ್ಯಾಕಾಶದಲ್ಲಿ 0 ಗ್ರಾವಿಟಿ ಇರುತ್ತೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಲ್ಲಿರೋದಿಲ್ಲ. ಎಲ್ಲವೂ ಕೂಡ ಗಾಳಿಯಲ್ಲಿ ತೇಲಿದಂತೆ ಭಾಸವಾಗುತ್ತೆ. ಭೂಮಿಗೆ ತಕ್ಷಣಕ್ಕೆ ಇಳಿದಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಇವರ ದೇಹ ಅಥವಾ ಇವರ ಮನಸ್ಸು ಹೊಂದಿಕೋಬೇಕು. ಹಾಗಾಗಿ ಇವರ ಕಾಲ್ಪಾದಗಳು ಸ್ಮೂತ್ ಇರುತ್ತೆ, ಜೊತೆಗೆ ಇವರ ದೇಹದ ಚರ್ಮಗಳು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಪರಿವರ್ತನೆ ಆಗಿರುತ್ತೆ. ಭೂಮಿಗೆ ಬಂದು ಒಂದಷ್ಟು ತಿಂಗಳುಗಳ ಟ್ರೀಟ್ಮೆಂಟ್ಗಳಿರ್ತಾವೆ. ಬಾಹ್ಯಾಕಾಶ ಯಾತ್ರಿಗಳಿಗೆ ಅವರದೇ ಆದ ಪ್ರತ್ಯೇಕ ಟ್ರೀಟ್ಮೆಂಟ್ಗಳಿರ್ತಾವೆ. ಜೊತೆಗೆ ಭೂಮಿಯ ಆಹಾರ ಪದ್ಧತಿಗೆ ಅವರು ಹೊಂದಿಕೊಳ್ಳೋದಕ್ಕೆ ಒಂದಷ್ಟು ದಿವಸಗಳು ಕಳೆಯುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇದೆ. ಅವರು ಬಂದಿಳಿದ ರಣರೋಚಕ ದೃಶ್ಯ ಇತ್ತಲ್ಲ, ನಿಜಕ್ಕೂ ಕೂಡ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯ ಕಣ್ತುಂಬಿಕೊಂಡಿದ್ದಾನೆ. ಆ ಕ್ಯಾಪ್ಸೂಲ್ ಆಕಾಶದಿಂದ ಒಂದು ಸಮುದ್ರದ ಒಂದು ಭಾಗವನ್ನು ನಾಸಾದವರು ಗುರುತು ಮಾಡ್ಕೊಂಡಿದ್ರು. ಇದೇ ಪ್ರದೇಶಕ್ಕೆ ಆ ಕ್ಯಾಪ್ಸೂಲ್ ಬಂದಿಳಿಬೇಕು ಅಂತ. ಆ ಕ್ಯಾಪ್ಸೂಲ್ ಬಂದಿಳಿಯುವಂತಹ ಸುತ್ತಲೂ ಕೂಡ ಸಾಕಷ್ಟು ಹಡಗುಗಳಿದ್ವು, ಜೊತೆಗೆ ಒಂದು ಹೆಲಿಕಾಪ್ಟರ್ ಇತ್ತು. ಅಲ್ಲಿಗೆ ಬೇಕಾದಂತಹ ಎಲ್ಲ ತರಹದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು ನಾಸಾ. ಆಂಬ್ಯುಲೆನ್ಸ್ ವ್ಯವಸ್ಥೆಯೂ ಕೂಡ ಇತ್ತು. ಕ್ಯಾಪ್ಸೂಲ್ ಇಳಿದ ತಕ್ಷಣ ನಿಜಕ್ಕೂ ಕೂಡ ಭಾರತ ಸೇರಿ ಜಗತ್ತಿನ ಎಲ್ಲ ದೇಶದ ಪ್ರಜೆಗಳು ಕೂಡ ಸಂತಸ ಪಟ್ಟಿದ್ದಾರೆ. ಒಂದು ರೀತಿಯ ವಿಲಿಯಮ್ಸ್ ಆಗಮನ ನಿಜಕ್ಕೂ ಕೂಡ ಭಾರತಕ್ಕೂ ಕೂಡ ಸಮಾಧಾನ ತಂದಿದೆ.